ಒಟ್ಟಿಗೆ ಟೋಟಲ್ 70,73,139 ಬಾಕಿ ಇದ್ದು ಈಗ ಒಟ್ಟು 70 ಲಕ್ಷ ಬಾಕಿ. ಮೊನ್ನೆ ಗ್ರಾಮ ಸಭೆಯಲ್ಲಿ ಕೂಡ ಸಾರ್ವಜನಿಕರು ಅನೇಕ ಇದರ ಬಗ್ಗೆ ಚರ್ಚೆ, ಸಾರ್ವಜನಿಕರಿಂದ ನೀವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತೀರಿ, ಮಂಗಳೂರು ವಿಷಯದಲ್ಲಿ ಯಾಕೆ ಮಾಡೋದು? ನಾವು ಸೇವೆ ಮಾಡ್ತಾ ಇರುವ ವಿಭಾಗಗಳಿಗೆ ನೀವು ಕಂದಾಯ ನೀಡಿಸಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯತ್ ತನ್ನ ವ್ಯಾಪ್ತಿಯಲ್ಲಿರುವ ಕಟ್ಟಡ, ನಿವೇಶನಗಳ ತೆರಿಗೆ ಪಾವತಿಸಲು ಸೂಚಿಸುತ್ತದೆ ಮತ್ತು ತೆರಿಗೆ ಕಟ್ಟದಿದ್ದರೆ ತೆರಿಗೆಯನ್ನ ವಸೂಲು ಮಾಡುತ್ತದೆ. ತೆರಿಗೆಯ ಹಣದಿಂದ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲವಾಗುತ್ತದೆ. ಆದರೆ ಮಂಗಳೂರಿನ ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಮಂಗಳೂರು ವಿಶ್ವವಿದ್ಯಾಲಯ ಗ್ರಾಮ ಪಂಚಾಯತ್ಗೆ ಬರೋಬ್ಬರಿ 70 ಲಕ್ಷ ರೂಪಾಯಿ ತೆರಿಗೆಯನ್ನ ಬಾಕಿ ಇರಿಸಿಕೊಂಡಿದೆ. ನಾನು ಕೊಣಾಜೆ ಗ್ರಾಮದ ಅಧ್ಯಕ್ಷೆ ಗೀತಾ ದಾಮೋದರ್ ಅಂತ. ನಮಗೆ ನಮ್ಮ ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿಯಲ್ಲಿ 2022-23 ಸಾಲಿನ 11,24,953 ರೂಪಾಯಿ ಬಾಕಿ ಇದ್ದು, ಹಾಗೆ 2024-25 ಸಾಲಿನ 13,24,953 ಬಾಕಿ ಇದ್ದು, 24-25 ಸಾಲಿನ 22,66,870 ರೂಪಾಯಿ ಬಾಕಿ ಇದ್ದು, 2025-26 ಸಾಲಿನ 23,56,363 ಬಾಕಿ ಇದ್ದು, ಒಟ್ಟಿಗೆ ಟೋಟಲ್ 70,73,139 ಬಾಕಿ ಇದ್ದು, ನಾವು ವಿಶ್ವವಿದ್ಯಾನಿಲಯಕ್ಕೆ ಒಂದು 2 ಸಲ ನಮ್ಮ ತಗದೆ ನೋಟಿಸನ್ನು ಕಳುಹಿಸಿ ಯಾವುದೇ ಥರದ ನೋಟಿಸನ್ನು ಕಳುಹಿಸಿದರೂ ಕೂಡ ಅವರು ನಮಗೆ ಸ್ಪಂದಿಸುತ್ತಿಲ್ಲ. ನಾವು ಅವರ ಹತ್ತಿರ ಹೋಗಿ ಎಲ್ಲ ವಿಷಯದಲ್ಲಿ ಚರ್ಚಿಸಿ ಎಲ್ಲ ವಿಷಯವನ್ನು ಅವರಿಗೆ ಮನವರಿಕೆ ಮಾಡಿದರೂ ಕೂಡ VC ಆಗಲಿ ರಿಜಿಸ್ಟ್ರಿ ಆಗಲಿ ನಮಗೆ ಸ್ಪಂದಿಸದೇ ಇದ್ದಾರೆ. ಹಾಗೂ ಹಣಕಾಸು ವ್ಯವಸ್ಥೆಯಲ್ಲಿ ಕೂಡ ಅವರು ನಮ್ಮ ಹತ್ರ ಹಣ ಇಲ್ಲ, ಅದೇ ಒಂದು ರೀಸನ್ ಹೇಳಿ ನಮ್ಮನ್ನು ನಮ್ಮ ಈ ಕೊಣಾಜೆ ಪಂಚಾಯಿತಿಯ ಒಂದು ವ್ಯವಸ್ಥೆಗೆ ಭಂಗ ಮಾಡುತ್ತಿದ್ದಾರೆ. ಹಾಗಾಗಿ ನಮಗೆ ಮೊನ್ನೆ 4 ತಾರೀಕಿಗೆ ಗ್ರಾಮ ಸಭೆ ಆದದಲ್ಲಿ ನಮ್ಮ ಸಾರ್ವಜನಿಕರು ನಮ್ಮನ್ನು ಬಡವರ ಮನೆಗೆ ಹೋಗಿ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದೀರಿ, ಅಷ್ಟು ಇದ್ದ ಯೂನಿವರ್ಸಿಟಿಯಲ್ಲಿ ನೀವು ಟ್ಯಾಕ್ಸ್ ಯಾಕೆ ಕಲೆಕ್ಟ್ ಮಾಡ್ತಿಲ್ಲ, ನಮಗೆ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಯೂನಿವರ್ಸಿಟಿಯಲ್ಲಿ ಎಷ್ಟು ಕೇಳಿದರೂ ನಮಗೆ ಸ್ಪಂದಿಸದಿದ್ದ ಕಾರಣ ಅದು ಯೂನಿವರ್ಸಿಟಿ ಸರ್ಕಾರದ ಆದೇಶದಲ್ಲಿ ಇದ್ದ ಹಾಗೆ ಅವರು ನಮಗೆ ಪ್ರಶ್ನೆಯನ್ನು ಮಾಡಿ ನಮ್ಮನ್ನು ಹಿಂದೆ ಕಳಿಸಿ ನಮಗೆ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ. ಅವರು ಒಂದು ಟ್ಯಾಕ್ಸಿಯನ್ನು ನಮ್ಮ ಕೊಣಾಜೆ ಪಂಚಾಯತಿಗೆ ಇದು ಮಾಡಿದರೆ ನಮಗೆ ಸಾರ್ವಜನಿಕರಿಗೆ ಒಂದು ಯಾವ ವಿಷಯದಲ್ಲಿ ನಾವು ಏನಾದರೂ ಕೆಲಸ ಮಾಡಿಕೊಡಲು ನಮಗೆ ಒಂದು ಒಳ್ಳೆಯ ಅವಕಾಶ ದೊರಕಿತ್ತು ಎಂದು ನಮ್ಮ ಆಸೆ. ಮೊಹಮ್ಮದ್ ಇಕ್ಬಾಲ್ ಕೊಣಾಜೆ ಅಂತೇಳಿ, ಗ್ರಾಮ ಪಂಚಾಯತ್ ಕೊಣಾಜೆ, ಮಂಗಳೂರು ವಿಶ್ವವಿದ್ಯಾಲಯದಿಂದ ಕಳೆದ 4 ವರ್ಷಗಳಿಂದ ತೆರಿಗೆ ಬರೋದರ ಬಗ್ಗೆ ನಿಮಗೆ ಸಣ್ಣ ಮಾಹಿತಿಯನ್ನು ಕೊಡ್ತೇನೆ. 2022-23ರಿಂದ 2022-23ರಲ್ಲಿ 13,24,953, ಅದರಲ್ಲಿ 2 ಲಕ್ಷ ಕೊಟ್ಟು ಈಗ ಉಳಿದಿರುವಂಥದ್ದು 11,24,953. 2024-25ರಲ್ಲಿ 13,24,953. 2024-25ರಲ್ಲಿ 22,66,870. 25-26ರಲ್ಲಿ 23,56,363. ಒಟ್ಟು ಬಾಕಿ 70,73,139. ನಾವು 2022-23-24-25 ಮೊದಲು ಬಾಡಿಗೆ ಮೂಲ್ಯದ ಮೇಲೆ ನಾವು ಅವರಿಗೆ ತೆರಿಗೆಯನ್ನು ವಿಧಿಸ್ತಿದ್ದದ್ದು. ಅವರು ನಮಗೆ ಅವರ ಒಟ್ಟು ಆದಾಯದ ಮೊತ್ತವನ್ನು ಕೊಡು, ಅದಕ್ಕೆ 10% ತೆರಿಗೆ ವಿಧಿಸಿ, ಆ 10% ತೆರಿಗೆಯ ಮೇಲೆ 34% ಇದು ಶುಲ್ಕವನ್ನು ವಿಧಿಸಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿದ್ದೀವಿ. ಈಗ 2024-25 ನಂತರ ಕಟ್ಟಡದ ಮೌಲ್ಯಗಳ ಮೇಲೆ ಟ್ಯಾಕ್ಸನ್ನು ತೆರಿಗೆಯನ್ನು ವಿಧಿಸುವಂಥ ಹೊಸ ಇದು ಬಂದಿರೋದ್ರಿಂದ, ಹೊಸ ಕಾನೂನು ಬಂದಿರೋದು, ಆ ಪ್ರಕಾರ ಅವರು ಕೊಟ್ಟ ಕಟ್ಟಡದ ಎಲ್ಲ ಡೀಟೇಲ್ಸಿನ ಪ್ರಕಾರ ನಾವು ಟ್ಯಾಕ್ಸನ್ನು ವಿಧಿಸಿದ್ದೇವೆ. ಈಗ ಅದು ಸಮರ್ಪಕವಾಗಿಲ್ಲ ಅಂತ ಅವರ ಆರೋಪ. ಆದರೆ ಯಾವುದೇ ಈ ಹಿಂದಿನ ಬಾಕಿಯನ್ನು ಕೊಡಲಿಕ್ಕೆ ನಾವು ಅನೇಕ ಬಾರಿ ಅವರಿಗೆ ನೋಟಿಸ್ ನೀಡಿ ಅವರನ್ನು ಅನೇಕ ಬಾರಿ ಭೇಟಿಯಾದರೂ ಕೂಡ ಇಷ್ಟ ತನಕ ಅವರು ಯಾವುದೇ ತೆರಿಗೆಯನ್ನು ನೀಡುತ್ತಿಲ್ಲ. ಈಗ ಬೇರೆ ಬೇರೆ ಕಾರಣಗಳಲ್ಲಿ ತೆರಿಗೆ ಕಟ್ಟಲು ವಿಳಂಬ ಮಾಡ್ತಿದ್ದಾರೆ. ಅದಲ್ಲದೆ ಯಾವುದೇ ರೀತಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಕೊಣಾಜೆ ಗ್ರಾಮ ಪಂಚಾಯತ್ಗೆ ಯಾವುದೇ ಸಹಕಾರವನ್ನು ಕೊಡ್ತಾ ಇಲ್ಲ. ಈಗ ಒಟ್ಟು 70 ಲಕ್ಷ ಬಾಕಿ. ಮೊನ್ನೆ ಗ್ರಾಮ ಸಭೆಯಲ್ಲಿ ಕೂಡ ಸಾರ್ವಜನಿಕರು ಅನೇಕ ಇದರ ಬಗ್ಗೆ ಚರ್ಚೆ, ಸಾರ್ವಜನಿಕರಿಂದ ನೀವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತೀರಿ, ಮಂಗಳೂರು ವಿಷಯದಲ್ಲಿ ಯಾಕೆ ಮಾಡೋದು?
ಇದಲ್ಲದೆ ಮಂಗಳೂರು ವಿಶ್ವವಿದ್ಯಾಲಯ ಅಧೀನದಲ್ಲಿ ವಿಶ್ವಮಂಗಳ ಶಾಲೆ ಇದೆ. ಈ ಶಾಲೆಯಿಂದಲೂ ಕೂಡ ಯಾವುದೇ ತೆರಿಗೆ ಬರ್ತಿಲ್ಲ. ಯಾಕಂದರೆ ಆ ಶಾಲೆಯಲ್ಲಿ ಒಂದು ವಿದ್ಯಾರ್ಥಿಗೆ 42,000 ರೂಪಾಯಿ ಡೊನೇಷನ್ ಮತ್ತು ಟ್ಯೂಷನ್ ಫೀಸನ್ನು ಪಡೆಯುತ್ತಿದ್ದಾರೆ. ಆದ ಕಾರಣ ಅದಕ್ಕೂ ಕೂಡ ಯಾವುದೇ ಟ್ಯಾಕ್ಸ್ ಸಿಸ್ಟಮನ್ನು ಕೊಡ್ತಾ ಇಲ್ಲ ಅವರು. ಇದು ನಮ್ಮ ಗ್ರಾಮ ಪಂಚಾಯತಿಯ ಸಮಸ್ಯೆ ಆಗಿದೆ, ಗ್ರಾಮ ಪಂಚಾಯತಿಗೆ ಸಮಸ್ಯೆ ಆಗಿದೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ. ಸ್ವಲ್ಪ ಅದನ್ನು ಪ್ರಶ್ನೆ ಎತ್ತಿರೋದ್ರಿಂದ ಎಲ್ಲ ಸ್ನೇಹಿತರ ಗಮನಕ್ಕೆ ತಗೊಂಡು ಬರ್ತೀವಿ. ಈಗ ಅವರು ನಮ್ಮಲ್ಲಿರುವ ಆಸ್ತಿಯನ್ನೆಲ್ಲ ಲೆಕ್ಕಾಚಾರ ಮಾಡಬೇಕಿದ್ದಾರೆ. ನಮ್ಮ ಆಸ್ತಿಯನ್ನು ಲೆಕ್ಕಾಚಾರ ಮಾಡುವಾಗ ನಮ್ಮ ಕಟ್ಟಡಗಳು, ವಿಭಾಗಗಳಿರುವ ಕಟ್ಟಡಗಳು, ಆಡಳಿತ ಕಚೇರಿಗಳಿರುವ ಕಟ್ಟಡಗಳನ್ನ ಅವರೆಲ್ಲ ಬಳಸಬೇಕಾಗುತ್ತೆ. ಯಾವ ಭಾಗವನ್ನು ನಾವು ಕಮರ್ಷಿಯಲ್ ಆಗಿ ಬಳಸ್ಕೊಳ್ತಾ ಇದ್ದೀವೋ, ಅದರಲ್ಲಿ ಆದಾಯ ಬರ್ತಾ ಇದ್ದೀವೋ ಅದನ್ನು ನಾವು ಬಾಡಿಗೆಗೆ ಲೆಕ್ಕಾಚಾರ ಮಾಡಬೇಕಾಗುತ್ತೆ. ನಮ್ಮ ಆಡಳಿತದವರು, ಪರ್ಟಿಕ್ಯುಲರ್ ನಮ್ಮ ಕುಲಸಚಿವರು ಮತ್ತು ನಾವು ಜಿಲ್ಲಾ ಆಡಳಿತದಲ್ಲಿ ಚರ್ಚೆ ಮಾಡಿ ಪಂಚಾಯಿತಿಯವರು ಕಂದಾಯ ವಿಧಿಸುವಾಗ ಯಾವ ಭಾಗವನ್ನು ನಾವು ರೆಂಟ್ಗೆ ಕೊಟ್ಟಿದ್ದೇವೋ, ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಕೊಟ್ಟಿದ್ದೇವೆ, ಬ್ಯಾಂಕ್ಗೆ ಕೊಟ್ಟಿದ್ದೇವೆ, ಅವುಗಳು ನಮಗೆ ಪ್ರಾಫಿಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ, ಅವುಗಳಿಗೆ ನೀವು ಕಂದಾಯ ವಿಧಿಸಬಹುದೇ ಹೊರತು ನಾವು ಸೇವೆ ಮಾಡ್ತಾ ಇರುವ ವಿಭಾಗಗಳಿಗೆ ನೀವು ಕಂದಾಯ ವಿಧಿಸಬಾರ್ದು, ಅದು ಸರ್ಕಾರದ ನಿಯಮಗಳಿಲ್ಲ ಅಂತ ಅವರಿಗೆ ಮನವರಿಕೆ ಮಾಡಲಾಗಿದೆ. ಕರೆಕ್ಟ್. ಅವರಿದ್ದರೆ ನಾವು ಈ ಕಂದಾಯ ಯಾವುದಕ್ಕೆ ಎಕ್ಸೆಪ್ಟ್ ಫಾರ್ ವಾಟ್ ಎವರ್ ಅರ್ನಿಂಗ್ಸ್ ಇವರು ಅದಕ್ಕೆ ಮಾತ್ರ ನಾವು ಹಾಕಿದ್ವಿ. ಅದು ಯೂನಿವರ್ಸಿಟಿ ಆಫೀಸರ್ ನಮ್ಮ ಜೊತೆ ಡಿಸ್ಕಷನ್ ಬರಲ್ಲ. ನಾವು ಯಾವುದೇ ಆಗೋದಿಲ್ಲ. 4 ವರ್ಷದಿತ್ತು ಅದರ ಬಗ್ಗೆ ಏನು ಡಿಸ್ಕಷನ್ ಆಗಿಲ್ಲ, ಏನು ಹೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ನೀವು ಅದೊಂದು ಬಿಲ್ ಸೆಟಲ್ ಮಾಡಿದ್ರೆ ನಾನು ಇದು ಏನಾದರೂ ಇನ್ಸ್ಟಾಲ್ಮೆಂಟ್ಸ್ನಲ್ಲಿ ಪಾವತಿ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ನೀವು 70 ಲಕ್ಷ ನಮ್ಮ ಏನೇನೋ ಹೇಳ್ಕೊಂಬಂದರೆ ಪಿ ಡಿ ಒ ಕನ್ಸಲ್ಟ್ ಮಾಡಿ, ನಮ್ಮಲ್ಲೂ ಒಬ್ಬ ಆಫೀಸರ್ ರೆವೆನ್ಯೂ ಆಫೀಸರ್ ಇದ್ದಾರೆ, ಅವ್ರಿಗೆ ಕನ್ಸಲ್ಟ್ ಮಾಡ್ಕೊಂಡಿತ್ತು. ಪಿ ಡಿ ಒ ಇಸ್ಕೊಂಡು ವೈಸ್ ಚಾನ್ಸಲರ್ ಆ್ಯಂಡ್ ಪಿ ಡಿ ಒ ಇಸ್ಕೊಂಡು ಸಿ ಒ. ಈ ಕೆನಾಟ್ ಆರ್ಬಿಟ್ರಲಿ ಡಿಸೈಡ್ ವಾಟ್ ಇಸ್ ದ ರೆಂಟ್ ಇಸ್ ಆಲ್ ಅಬೌಟ್. ಅವ್ರಿಗೊಂದು ಸರ್ಕಾರಿ ಅಧಿಕಾರಿಯಾಗಿ ಯಾವ ಮೇಲೆ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಿತ್ತು. ಎಲ್ಲೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಯಾವ್ಯಾವ ಬಿಲ್ಡಿಂಗಿಗೆ ರೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರಿಗೂ ಗಮನಕ್ಕೆ ತಂದಿದ್ದೇವೆ. ಇದನ್ನು ನಾವು ನಮ್ಮ ಮಾನ್ಯ ಸಭಾಪತಿಗಳು ಮತ್ತು ಇದರ ಕ್ಷೇತ್ರದ ಎಲ್ಲೆಲ್ಲರೂ ಕೂಡ ಗಮನಕ್ಕೆ ತಗೊಂಡಿದ್ದೇವೆ. ಅದು ಸೆಟ್ಲ್ ಆಗ್ತದೆ. ಆದರೆ 2 ಗಂಟೆಯಲ್ಲಿ ನಾವು ರೆಂಟ್ ಕೊಡಬೇಕಾದ್ರೆ ನಮ್ಮದು ಜವಾಬ್ದಾರಿ, ನಾವು ಕೊಡ್ತೇವೆ. ಇದು ಪ್ರಾಬ್ಲಮ್ ಇಟ್ ಮೀನ್ಸ್ ಈ ಕ್ಯಾಲ್ಕುಲೇಷನ್ಸ್ ಆಗಿದೆ, ಅದು ಸರಿಯಾಗಿಲ್ಲ. ಕ್ಯಾಲ್ಕುಲೇಷನ್ಸ್ ಆದ್ಮೇಲೆ ನಾವು ಖಂಡಿತ ಸರ್ಕಾರದ ಅಧೀನದಲ್ಲಿರುವ ಮಂಗಳೂರು ವಿಶ್ವವಿದ್ಯಾಲಯ ಸರ್ಕಾರದ ಸಂಸ್ಥೆಯಾದ ಗ್ರಾಮ ಪಂಚಾಯತ್ಗೆ ತೆರಿಗೆ ಕಟ್ಟುವ ವಿಚಾರದಲ್ಲಿ ಇದೀಗ ಕಗ್ಗಂಟಾಗಿದ್ದು, ಇದನ್ನು ಹೇಗೆ ಪರಿಹರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.